ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ನಂದಗಡ ಪೊಲೀಸ್ ಠಾಣೆಯ ಆವರಣದಲ್ಲಿ ಮೊಹರಂ ಹಬ್ಬದ ಹಿನ್ನೆಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಪ್ರಮುಖ ಮುಖಂಡರ ಭವ್ಯ ಪೂರ್ವಭಾವಿ ಶಾಂತಿ ಸಭೆ ಜರುಗಿತು. ನಂದಗಡ ಠಾಣೆಯ ದಕ್ಷ ಪೊಲೀಸ್ ಇನ್ಸ್ಪೆಕ್ಟರ್ ಆರ್ಎಲ್ ಧರ್ಮಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಸಮುದಾಯದ ನಾಯಕರು ಜಂಟಿಯಾಗಿ ಭಾಗವಹಿಸಿದ್ರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ನೇಗಿಲು ಯೋಗಿ ರಾಜ್ಯ ರೈತ ಸೇವಾ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್, ಮೊಹರಂ ಹಬ್ಬವನ್ನ ಹಳ್ಳಿಗಳಲ್ಲಿ ಮುಸ್ಲಿಮರಿಗಿಂತಲೂ ಹಿಂದೂ ಬಾಂಧವರೇ ಮುಂಚೂಣಿಯಲ್ಲಿ ನಿಂತು ಆಚರಿಸುತ್ತಾರೆ. ಇದು ರಾಜ್ಯದ ಭಾವೈಕ್ಯತೆಯ ಸಂಕೇತ ಎಂದರು. ಇದೇ ವೇಳೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪಿಐಆರ್ಎಲ್ ಧರ್ಮಟ್ಟಿ ಅವರು, ಮೊಹರಂ ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅತಿಯಾದ ಸೌಂಡ್ ಸಿಸ್ಟಮ್ ಹಾಗೂ ಡಿಜೆಗಳನ್ನ ಬಳಸುವಂತಿಲ್ಲ. ಸಾರ್ವಜನಿಕರಿಗೆ ಮತ್ತು ರೋಗಿಗಳಿಗೆ ತೊಂದರೆಯಾಗದಂತೆ ಕನಿಷ್ಠ ಪ್ರಮಾಣದ ಧ್ವನಿ ಬಳಸಿ ಅತ್ಯಂತ ಶಾಂತಿಯುತವಾಗಿ ಹಬ್ಬ ಆಚರಿಸಲು ಎಲ್ಲಾ ಮುಖಂಡರು ಖಾಕಿ ಪಡೆಯೊಂದಿಗೆ ಸಂಪೂರ್ಣವಾಗಿ ಸಹಕರಿಸಬೇಕು ಎಂದು ವಿನಂತಿ ಮಾಡಿದ್ದಾರೆ. ಇವತ್ತು ಮೊಹರಂ ಹಬ್ಬ 80% ನಮ್ಮ ಹಿಂದೂ ಸಮಾಜದವರು ಆಚರಿಸುವಂಥ ಹಬ್ಬ ಆಗೈತಿದ್ದು. ನೀವೇನು ಮಾಡಿರ್ತಿರಲ್ಲ ನಿಮ್ಮ ಹಬ್ಬದಾಗ ನಿಮ್ಮ ಗ್ರಾಮದೊಳಗೆ ಅದನ್ನು ನೀವು ಮಾಡಿರ್ತೀರ ಅಷ್ಟೇ ಕರೆ, ಅದರದ್ದು ಪೂರ್ವ ಏನು ನಡೀತೈತಲ್ಲ ಪೂರ್ತಿ ಸಂಜೆಯ ಶುಭ ಸಂದರ್ಭದಲ್ಲಿ ಮೊಹರಂ ನಿಮಿತ್ತ ಈ ಒಂದು ನಮ್ಮ ನಂದಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೂರ್ವಭಾವಿ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಶಾಂತಿ ಸಭೆಗೆ ಹಾಜರಿರುವಂಥ ಎಲ್ಲ ನಮ್ಮ ಮುಸಲ್ಮಾನ್ ಬಾಂಧವರಿಗೆ, ಎಲ್ಲ ಹಿಂದೂ ಎಲ್ಲ ಬೇರೆ ಬೇರೆ ಅಣ್ಣ ತಮ್ಮನಿಗೆ ನಾನು ವಿನಂತಿ ಮಾಡ್ತೀನಿ. ಇವತ್ತು ಮೊಹರಂ ಹಬ್ಬ 80% ನಮ್ಮ ಹಿಂದೂ ಸಮಾಜದವರು ಆಚರಿಸುವಂಥ ಹಬ್ಬ ಆಗೈತಿದ್ದು. ನೀವೇನು ಮಾಡಿರ್ತಿರಲ್ಲ ನಿಮ್ಮ ಹಬ್ಬದಾಗ ನಿಮ್ಮ ಗ್ರಾಮದೊಳಗೆ ಅದನ್ನು ನೀವು ಮಾಡಿರ್ತೀರ ಅಷ್ಟೇ ಕರೆ, ಅದರದ್ದು ಪೂರ್ವ ಏನು ನಡೀತೈತಲ್ಲ ಪೂರ್ತಿ ಸಂಜೆಯ ಶುಭ ಸಂದರ್ಭದಲ್ಲಿ ಮೊಹರಂ ನಿಮಿತ್ತ ಈ ಒಂದು ನಮ್ಮ ನಂದಗಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ